ಇಲ್ಲಿ ನೋಡು ಹೆಂಗದ ಹೇಳಿ. ಸೂಪರ್ ಅದೇ. ಎರಡು ಇಡು ಅನ್ಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ಲು. ಎಂತಕ್ಕಂದರೆ ನಮಗೆ ಸಿಕ್ಕದ್ದು ಈ ವರ್ಷದ ಮೊದಲನೇ ಅಣಬೆ ಇದು. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರನೇ ಒಂದು ಹುತ್ತದಲ್ಲಿ ಆದದ್ದು. ಇದು ಹಳೆ ಹುತ್ತಾಗಿತ್ತು. ಆ್ಯಕ್ಚುಲಿ ಎಂತ ಆಯ್ತಂದರೆ, ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಇದು ಕಿತ್ತಾಗಿತ್ತು ಒಂದು 2-3 ಅಣಬೆ. ನಾನು ವಿಡಿಯೋ ಮಾಡ್ತೆ ಒಂಚೂರು ಇರು ಅಂದ್ಕೊಂಡು ಆಮೇಲೆ ಮತ್ತೆ ವಿಡಿಯೋ ಮಾಡೋಕ್ಕೆ ಬಂದೆ. ಆ್ಯಕ್ಚುಲಿ ಇಲ್ಲಿ ಹಿಂದಿನ ದಿನವೂ ಎದ್ದಿತ್ತಂತೆ, ಅದು ಸಿಗಲಿಲ್ಲ, ಅದು ಗೊತ್ತಾಗಲಿಲ್ಲ. ಇವತ್ತು ನೋಡಿ ಕೇಳ್ತಾ ಇರೋದು ಇದು. ಎಷ್ಟು ದೊಡ್ಡ ದೊಡ್ಡ ಅಣಬೆ, ಎಷ್ಟು ಖುಷಿ ಆಯಿತು ನೋಡಿದ ತಕ್ಷಣ ಅಂದರೆ. ಹಾಗೆ ಇದ್ರೊಟ್ಟಿಗೆ ನಮ್ಮ ಅಣ್ಣನೂ ಸ್ವಲ್ಪ ಅಣಬೆ ತಗೊಂಡು ಬಂದಿದ್ದ, ಅದನ್ನು ತೋರಿಸ್ದೆ ನಿಮಗೆ. ಅದರೊಟ್ಟಿಗೆ ಮತ್ತು ನಮ್ಮ ಮನೆಗೆ ಸ್ವಲ್ಪ ಪಕ್ಕದ ಮನೆಯವರು ಒಂದು ಸ್ವಲ್ಪ ಬೇರೆ ಕಡೆಯಿಂದ ತಂದಿದ್ದೆಲ್ಲ ಇದು ಕೊಟ್ಟಿದ್ರು. ಎಲ್ಲ ಸೇರಿ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡುವ, ಅಂದರೆ ಅಣಬೆದು ಗ್ರೇವಿ ಕರಿ ಮಾಡುವ. ತೋರಿಸ್ತೆ ನಿಮಗೆ ಹೆಂಗೆ ಮಾಡೋದು ಅಂತೇಳಿ. ನೋಡಿ ಇದೊಂದಿಷ್ಟು ಅಣಬೆ. ಇದರಲ್ಲಿ ಸ್ವಲ್ಪ ಅಂದರೆ ಅದು ಅರಳಿತ್ತು, ಮೊಗ್ಗು ಜಾಸ್ತಿ ಇರಲಿಲ್ಲ. ಮೊಗ್ಗು ಇತ್ತು, ಅದ್ರ ಒಟ್ಟಿಗೆ ಅರಳಿದ್ದು ಸ್ವಲ್ಪ ಇತ್ತು. ಅದು ಫ್ರೆಶ್ಶೇ ಇತ್ತು. ಹಾಗಾಗಿ ಎಲ್ಲನೂ ಒಟ್ಟಿಗೆ ಕ್ಲೀನ್ ಮಾಡಿ ನಾವು ಒಳ್ಳೆ ರೆಸಿಪಿ ಮಾಡ್ಕೊಂಡು ತಿಂದರು. ಈ ವರ್ಷದ ಮೊದಲನೇ ಅಣಬೆ ತಿಂದಂಗಾಯಿತು. ನಾವು ಪೇಟೆಯಿಂದ ಎಷ್ಟೇ ಸಲ ತಂದ್ಕೊಂಡು ತಿಂದ್ರು, ಬಟನ್ ಮಶ್ರೂಮ್ ತಂದ್ಕೊಂಡು ತಿಂದ್ರು, ಈ ಕಾಡು ಅಣಬೆ ಸಿಕ್ದಂಗೆ ಆಗೋದೇ ಇಲ್ಲ. ಅದ್ರ ಟೇಸ್ಟೇ ಬೇರೆ. ಒಂದು ವರ್ಷದಲ್ಲಿ ಒಂದು ಸಲನಾದ್ರು ತಿನ್ನಲೇಬೇಕು ಅಂತ ಅನಿಸ್ತದೆ. ಈಗ ನಾವೆಲ್ಲ ಅಣಬೆ ಒಟ್ಟಿಗೆ ಸೇರಿಸ್ಕೊಂಡು ಈಗ ತೊಳಿಯೋಕೆ ಬಂದಾರೆ. ಇದನ್ನು ಕ್ಲೀನ್ ಮಾಡೋಕ್ಕೆ ಸುಮಾರು ಅರ್ಧ ಗಂಟೆಯವರು ಬೇಕು. ಇಷ್ಟು ಅಣಬೆ ಅದೇ ನೋಡಿ ಟೋಟಲ್ ಆಗಿ. ಸ್ವಲ್ಪ ಬೇರೆಯವ್ರು ಕೊಟ್ಟದ್ದು ಒಂಚೂರು ಉಂಟು. ಹಾಗೆ ಅಣ್ಣ ಮತ್ತು ನಾವು ಮನೆ ಹತ್ರ ಕಿತ್ತಿದ್ದು ಸ್ವಲ್ಪ, ಅಣ್ಣ ತಂದದ್ದು ಸ್ವಲ್ಪ, ಇದು ಪಕ್ಕದ ಮನೆಯವ್ರು ಕೊಟ್ಟಿರೋ ಅಣಬೆ. ಸಿಪ್ಪಿ ಹೋದ್ಬೇಡ, ಹಂಗೆ ಚಂದದ್ದು ಏನಾಗೋದಿಲ್ಲ. ನಮ್ಮ ಮನೆ ಬುಡುಕದ್ದು ಆಗ್ತಲ್ದೊತ್ತಿಲ್ಲ ಅಜ್ಜಿ, ಅದು ಹಾಳಲ್ಲ, ಅದ್ರ ಬಗ್ಗೆ ಮಾಡಿದ್ರೆ ಲೇಟ್ ಆಗಿರ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನಾನು ಅಣಬೆ ಎಲ್ಲ ತೊಳ್ಕೊಂಡು ಮನೆಗೆ ಹೋದೆ. ಮನೆಗೆ ಹೋಗಿ ನೋಡಿದ್ರೆ ಇದು ಮಸಾಲೆ ರುಬ್ಬಕ್ಕೆ ಸ್ಟಾರ್ಟ್ ಆಗದೆ. ಅದಕ್ಕೆ ನಿಮ್ಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಎಂತೆಂಥ ಐಟಮ್ ಹಾಕಿದ್ದೆ ಮಸಾಲೆಗೆ ಅಂತೇಳಿ. ಹೇಳ್ತೆ ನಾನು ಮಸಾಲೆಗೆ ಏನೇನು ಹಾಕಿದೆ ಅಂತೇಳಿ. ಮಸಾಲೆ ಇದಕ್ಕೆ ಈ ಅಣಬೆ ಕರಿ ಮಾಡಬೇಕಾದ್ರೆ ಮಸಾಲೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ, ಕಾಳು ಮೆಣಸು, ಅದರೊಟ್ಟಿಗೆ ಸ್ವಲ್ಪ ಬ್ಯಾಡಗಿ ಮೆಣಸು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ತುಂಬ ಖಾರ ಬೇಕಾಗೋದಿಲ್ಲ, ಸ್ವಲ್ಪ ಮೀಡಿಯಮ್ ಖಾರಕ್ಕೆ ಬೇಕಾಗುವಷ್ಟು ಬ್ಯಾಡಗಿ ಮೆಣಸು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೆ ಎಷ್ಟೆಷ್ಟು ಹಾಕ್ತೆ ನಾನು ಅಂತೇಳಿ, ಇಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೆ. ಆಮೇಲೆ ಒಂದು ಕಾಯಿ, ಇದಿಷ್ಟು ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ, ಇಷ್ಟು ಹಾಕಿ ರುಬ್ಬಿರೋ ಮಸಾಲೆ ಇದು. ಹಾಗೆ ಅಣಬೆ ನೋಡಿ, ನಾವು ಹಳ್ಳಿ ಕಡೆ ಈ ಥರ ಅದನ್ನು ಕ್ಲೀನ್ ಮಾಡೋದು ಅಂದರೆ ಕತ್ತಿಲಿ ಅಥವಾ ಚಾಕುಲಿ ಕಟ್ ಮಾಡೋದಿಲ್ಲ. ಈ ರೀತಿ ಕೈಲೇ ಅದನ್ನು ಚೂರು ಮಾಡಿ ಹಾಕ್ತರು. ಸ್ವಲ್ಪ ದೊಡ್ಡ ದೊಡ್ಡ ಪೀಸು ಮಾಡ್ಬೋದು ನಾವು ಕೈಲಿ. ಈ ಥರ ಮಾಡಿ ಗ್ರೇವಿ ಮಾಡೋದು ನಾವು. ಓಕೆ, ಮುಂದೆ ನೋಡುವ ಹೆಂಗೆ ಮಾಡೋದು ಹೇಳಿ. ಹಸಿಮೆಣಸು, ಈರುಳ್ಳಿ, ಟೊಮೆಟೊ ಒಂದು ಅದಲ್ವೇ, ಈರುಳ್ಳಿ 3, ಹಸಿಮೆಣಸು 2. ಮಾಡೋಕೆ ತೊಳುಕೆ ಮಣ್ಣು ಇರ್ತದೆ ಅದಕ್ಕೆ ಬೇರೆ. ಇದು ಪ್ರೇಮನ್ ರೆಸಿಪಿ. ಇಟ್ಟಿರೆ ಸುಖ ಮಾಡ್ಕೊಳ್ಬೋದಾಗಿತ್ತು ಪ್ರೇಮ. ಹಾಗೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ಯಾರು ಹೊಸಬರು ನೋಡ್ತಿದ್ರೆ ಅಥವಾ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಒಳ್ಳೊಳ್ಳೆ ರೆಸಿಪೀಸು, ಹಳ್ಳಿ ರೆಸಿಪೀಸ್ ಬರ್ತಾ ಇರ್ತದೆ ನನ್ನ ಚಾನಲಲ್ಲಿ. ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ ಆಯಿತಾ. ಇಷ್ಟ ಹಾಕಿ ಮುಚ್ಚಿಟ್ರೆ ಸಾಕು, ಅದು ಬೇಯಬೇಕು ಹಿಂಗೆ ಸಾಕು.
ಎಂಟು ಈಗ ಅಣ್ಬ ಎಷ್ಟು ಕೊಟ್ಟಣ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೆ. ಈ ಅಣಬೆ ಎಲ್ಲ ಸರಿ ಬೆಂದ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದು ಮಸಾಲೆ ಹಾಕಿ ಚಂದ ಕುದಿಸ್ಬಿಟ್ರೆ ಒಳ್ಳೆ ಅಣಬೆ ಗ್ರೇವಿ ರೆಡಿ ಆಗ್ತದೆ ಫ್ರೆಂಡ್ಸ್. ಹೊಗೆ ಅಂತ ನಿಂತೀನಿ ನಾನು. ಈ ಥರ ಗ್ರೇವಿ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂತಿದ್ರೆ ಆಹಾ ಅಷ್ಟು ಸೂಪರಾಗಿರ್ತದೆ. ಈ ಕಾಡಲ್ಲಿ ಸಿಗುವ ಅಣಬೆ, ಕಾಡಲ್ಲಿ ಅಂತಲ್ಲ ನಮ್ಮ ಹಳ್ಳಿ ಬದಿಗೆ ಎಲ್ಲ ಮನೆ ಹತ್ರನೂ ಸಿಗ್ತದೆ. ಅಷ್ಟು ರುಚಿ ಇರ್ತದೆ, ಸೂಪರಾಗಿರ್ತದೆ. ನಿಮಗೆಲ್ಲಾದರೂ ಸಿಕ್ಕಿದ್ರೆ ಒಂದ್ಸಲ ಟ್ರೈ ಮಾಡಿ ಈ ಥರ ಗ್ರೇವಿನ. ಸಾಕಲ್ಲ? ಓಕೆ ಫ್ರೆಂಡ್ಸ್, ವಿಡಿಯೋ ಎಂಡ್ ತನಕ ನೋಡಿ ಟೇಸ್ಟ್ ಹೆಂಗದೆ ಅಂತ ಹೇಳ್ತೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಒಳ್ಳೆ ರೆಸಿಪಿ ಒಟ್ಟಿಗೆ ಸಿಗ್ತೆ. ಥ್ಯಾಂಕ್ ಯು, ಬಾಯ್. ರೊಟ್ಟಿ ಸ್ಪೆಷಲ್ ಚಲೋ ಆಗೋದಲ್ಲ ಮತ್ತೆ, ಅದು ಚಲೋ ಅಲ್ಲ ಅಂತಿದೆ ಮಮ್ಮ. ಸೂಪರ್ ಅದೇ, ಸುಕ್ಕ ತೋರಿಸು. ಅಣ್ಣ ಸುಕ್ಕ ಇದು. ಹಿಂಗಿರ್ತದೆ ನಮ್ಮ ಅಕ್ಕಿ.